ನೀವು ಹೇಳ್ದಂಗೆ ನಿಮ್ಮ ಸಿನಿಮಾ ನಟ ಬೆಳೆದಿದ್ದು NS ರಾವ್ ಅವರ ಹೌದು ಜೊತೆಯಲ್ಲಿ ಒಡನಾಟ. ಅವ್ರದ್ದು ಒಂದು ಬಾಡಿ ಲ್ಯಾಂಗ್ವೇಜು, ಮ್ಯಾನರಿಸಮು ಒಂದು ಬೇರೆನೇ ಇತ್ತು. ನಾನು ಆ ವಿಷಯಕ್ಕೆ ಯಾಕೆ ಬರ್ತಾ ಇದ್ದೀನಿ ಅಂದರೆ, ಅವರ ಮಗ ಓಂ ಪ್ರಕಾಶ್ ರಾವ್ ಕನ್ನಡದಲ್ಲಿ ಒಬ್ಬ ದೊಡ್ಡ ಡೈರೆಕ್ಟರ್ ಆಗ್ತಾರೆ. ನೀವು ಒಂದು ಕಡೆ ಡೈರೆಕ್ಟರ್ ಆಗಿದ್ದೀರಿ, ಅವರು 90ಸಲ್ಲೇ ಡೈರೆಕ್ಟರ್ ಹೌದು ಆಗ್ಬಿಟ್ರು. ಹೌದು ಅವತ್ತಿನ ಕಾಲಕ್ಕೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ರು. ನಿಮ್ಮ ಅವರ ಒಡನಾಟ ಹೇಗಿತ್ತು, ಓಂ ಪ್ರಕಾಶ್ ರಾವ್ ಮತ್ತೆ ನಿಮ್ಮ ಅವರ ಒಡನಾಟ ಚಿಕ್ಕ ವಯಸ್ಸಿಂದ? ಚಿಕ್ಕ ವಯಸ್ಸಲ್ಲಿ ನಾನು ಚೈಲ್ಡ್ಹುಡ್ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ನಾನು ಹೋಗಲ್ಲ ಬಾರಲ್ಲ ಅಂತಾನೆ ಇರ್ತಾ ಇದ್ರು. ಓಕೆ. ನಾನು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಕರ್ಕೊಂಡೋದಾಗ ಹಂಗಲ್ಲ ಅಂತಿದ್ದೆ. ಅವಾಗ ಇವರೆಲ್ಲ ಸೈಡ್ ಕರ್ಕೊಂಡು ಹೇಳೋರು, ಡೈರೆಕ್ಟ್ರಿಗೆ ಹಂಗಲ್ಲ ಅನ್ಬಾರ್ದಪ್ಪ, ಸಾರ್ ಅನ್ಬೇಕು, ನೀನೇ ಫ್ರೆಂಡ್ ಇದ್ರು ಈಚೆ ಕಡೆ ಮಾತಾಡ್ಕೊಳ್ಳಿ, ಸೆಟ್ಟಲ್ ಹಂಗೆ ಅನ್ಬಾರ್ದು, ಡೈರೆಕ್ಟ್ರಿಗೆ ಹಿಂಗೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಕಲ್ಸ್ಕೊಟ್ರು ಅದನ್ನು. MS ರಮೇಶ್ ಅವರು, ಸತ್ತೋರು ಸೋಮರಾಜು ಅಂತ ಅಸೋಸಿಯೇಟ್, ನನಗೆ ಕಲ್ಸ್ಕೊಟ್ರು ಹಂಗೆ ಅನ್ಬಾರ್ದು, ಫ್ರೆಂಡ್ಶಿಪ್ ಇದ್ರೆ ಈಚೆ ಇಟ್ಕೊಳ್ಳಿ, ಸೆಟ್ಟಲ್ಲಿ ಹಿಂಗೆ ಮಾತಾಡಬಾರ್ದಪ್ಪ ಅಂತ. ಸೊ ಆ ಥರ ನಾನು ಅವರು ತುಂಬ ಫ್ರೆಂಡ್ಲಿ ಆಗಿದ್ದು, ಕ್ಲೋಸ್ ಫ್ರೆಂಡ್ಸ್ ಆಗಿದ್ದು ಇಬ್ಬರು, ಓಂ ಪ್ರಕಾಶ್ ಅವರು ನಾನು. ಓಕೆ. ಸೊ ಅದಾದಮೇಲೆ ಅವ್ರ ಜೊತೆ ನಾನು ಏಕೆ ಬಡಿಸೋನು ಮಾಡಿದೆ, ಒಂದು 2-3 ಶೆಡ್ಯೂಲ್. ಹೌದಾ? ಹೌದು. ಇವತ್ತು ನಾವು ಹಂಗೆ ಇದ್ದೀವಿ. ಓಂ ಪ್ರಕಾಶ್ ಅವರು ನಾವು ಮೊದಲು ಚೈಲ್ಡ್ಹುಡ್ಡಲ್ಲಿ ಹೆಂಗಿದ್ವೋ ಇವತ್ತು ಹಂಗೆ ಇದ್ದೀವಿ. ಸೊ ಅವ್ರ ಒಟ್ಟಿಗೆ ನಾನು ಹೆಚ್ಚಿಗೆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಓಕೆ. ನಾವು ಈ ಕಡೆ ಬಂದ್ವಿ, ಅವ್ರು ಆ ಕಡೆ ಟ್ರ್ಯಾಕಲ್ಲಿ ಹೋದ್ರು. ನನ್ನ ಸಿನಿಮಾ ಆ್ಯಕ್ಟಿವ್ ಮಾಡಿದ್ದಾರೆ ಈಗ ಓಂ ಪ್ರಕಾಶ್ ಅವರು. ಪವರಲ್ಲಿ ಮಾಡಿಸಿದ್ದೆ, ಕರೆಕ್ಟ್, ರಾಜವಿಷ್ಣನ್ ಮಾಡಿಸಿದ್ದೆ. ನಮ್ಮದು ಅವ್ರ ಒಡನಾಟ ಹಂಗೆ ಇದೆ ಇವತ್ತು. ಓಕೆ. ಎಲ್ಲರನ್ನ ಸಿಕ್ಕಿದಾಗ ಇಬ್ಬರು ಇದ್ದಾಗ ಏನೋ ಹಂಗೆ ಮಾತಾಡ್ತೀವಿ, ಯಾರನ್ನ ಇದ್ದಾಗ ಮಾಮೂಲಿ ಏನು ಗುರು ಹೆಂಗಿದ್ದಾರೆ ಈಗ ನಮ್ಮ ಗುರುನೇ ಅವರು. ಓಕೆ. ಓಂ ಪ್ರಕಾಶ್ ಅವರು ನಮ್ಮ ಗುರು. ಕರೆಕ್ಟ್. NS ಅವರು ಆದ್ಮೇಲಿಂದ ಓಂ ಪ್ರಕಾಶ್ ಅವರೇ ನಾನು ಕರ್ಕೊಂಡೋಗಿದ್ದು. ಕರೆಕ್ಟ್. ಐ ಥಿಂಕ್ ನಿಮ್ಗಿಂತ 12-13 ವರ್ಷ ಮುಂಚೆನೇ ಡೈರೆಕ್ಟರ್ ಆದವರು. ಹೌದೌದು. 93 ಐ ಥಿಂಕ್ ಅವರು 93ನೋ 94 ಡೈರೆಕ್ಟರ್ ಆಗಿದ್ದು. ಅಧಿಪತಿ. ಓಕೆ. ಅದು ಫಸ್ಟ್ ಸಿನಿಮಾ. ಆಮೇಲೆ AK-47 ಅಯ್ಯೋ ಸೀರೀಸ್ಗಳನ್ನ ಮಾಡಿದ್ರು. ಅಲ್ಲಿಂದ ಬಿಗ್ ಬ್ಯಾಂಗ್ ಸಿನಿಮಾಗಳೇ ಅವ್ರದ್ದು. AK-47 ಆದ್ಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬ್ಯಾಂಗ್ ತೋರಿಸಿದ್ರು. ಒಂದು ರೀತಿಯಲ್ಲಿ ಆ ಟೈಮ್ಗೆ ಬಿಗ್ ಬ್ಯಾಂಗ್ ಸಿನಿಮಾಗಳು ಅಂದರೆ ಓಂ ಪ್ರಕಾಶ್ ಅವ್ರಿಗೆ ಅದೊಂದು ಬ್ರ್ಯಾಂಡ್ ಆಯಿತು ಅಲ್ವಾ? ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಸಬ್ಜೆಕ್ಟು, ಭಾಳ AK-47 ಅನ್ನೋದು ಒಂದು ಅದ್ಭುತನೇ ಆಗೋಯ್ತಲ್ಲ ಕನ್ನಡ ಇಂಡಸ್ಟ್ರಿಗೆ. ಶಿವಣ್ಣಂದ 50ನೇ ಸಿನಿಮಾ. ಹೌದು. ಓಂ ಪ್ರಕಾಶ್ ಅವ್ರಿಗೆ ನಮ್ಮ ಮೈಲೇಜ್ ಸಿನಿಮಾ ಅದು. ಸಿನಿಮಾ. ಆಮೇಲೆ MS ರಮೇಶ್ ಅವ್ರ ಡೈಲಾಗು ಬ್ಯೂಟಿಫುಲ್. ಆ ಪಿಕ್ಚರಲ್ಲಿ ಸ್ಟಾರ್ ಕಾಸ್ಟಿಂಗು, ಲೊಕೇಶನ್ನು, ಸ್ಕ್ರಿಪ್ಟು ಭಾಳ ಅದ್ಭುತ. ಅದು ಊರ್ವಶಿ ಥಿಯೇಟ್ರಲ್ಲಿ ಅವಾಗ ಹೊಸದಾಗಿ DTS ಆ ಪಿಕ್ಚರ್, ಫಸ್ಟ್ ಕನ್ನಡ DTS. ಊರ್ವಶಿ ಥಿಯೇಟ್ರಲ್ಲಿ ಪ್ರೊಜೆಕ್ಷನ್ ಇಂಡಸ್ಟ್ರಿನೇ ಬಂದಿತ್ತು ಊರ್ವಶಿಗೆ. ನಾವೊಂದು 2-3 ಶೆಡ್ಯೂಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ನಲ್ಲ, ಅದ್ಭುತ ಅದು. ಆ ಟೈಮ್ಗೆ ಒಂದು ಮೈಲಿಗಲ್ ನಮ್ಮ ಕನ್ನಡ ಇಂಡಸ್ಟ್ರಿ. ಡಬಲ್ ಲ್ಯಾಂಗ್ವೇಜ್ ಬೇರೆ ಅವಾಗ. ಡಬಲ್ ಲ್ಯಾಂಗ್ವೇಜ್, ಕನ್ನಡ ತೆಲುಗುನ ಸಾಯಿ ಕುಮಾರ್, ಅಲ್ಲಿ ಸಾಯಿ ಕುಮಾರ್ ಹೀರೋ, ಇಲ್ಲಿ ಶಿವಣ್ಣ ಅವರು. ಓಕೆ 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 ಓಕೆ. ಅಲ್ಲ, ಅವತ್ತಿನ ಕಾಲಕ್ಕೆ ಬಾಂಬೆಯಲ್ಲಿ ಬಹಳಷ್ಟು ಲೊಕೇಶನ್ಸ್ ಸ್ಕೆಡ್ಯೂಲ್ ಮಾಡಿದ್ರು. ಅಲ್ಲಿನ ದೊಡ್ಡ ದೊಡ್ಡ ನಟರು, ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ದೊಡ್ಡ ನಟರು ಆ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು. ಓಂಪುರಿ ಅವರಿಂದ ಹಿಡಿದು ಸುಮಾರು 8 ಜನ ಮಾಡಿದ್ದಾರೆ ಬಾಂಬೆ ಅವರು. ಅವ್ರ ಹೆಸರು ಗೊತ್ತಿಲ್ಲ, KV ರಾಜು ಅವರ ಗರಡಿಯಿಂದ ಬಂದು ಇಲ್ಲಿವರೆಗೂ ನಿಮ್ಮ ಜರ್ನಿ. ನೀವು ಹೇಳ್ದಂಗೆ 93 ನಿಮ್ಮ ಜರ್ನಿ ಶುರುವಾಗುತ್ತೆ. ಇಲ್ಲಿಗೆ ಲೆಕ್ಕ ಹಾಕೊಂಡ್ರೆ 32ನೇ ವರ್ಷ. 30 ಅಂದರೆ ಮೂರು ದಶಕ ಕಂಪ್ಲೀಟ್ ಮಾಡಿದಿರಿ. ಸೊ ಹೇಗನ್ಸುತ್ತೆ ಈಗ ಕೂತ್ಕೊಂಡು ನೋಡಿದಾಗ ಚಿತ್ರರಂಗನ? ಅವಾಗ ಇವಾಗೂ ಭಾಳ ವ್ಯತ್ಯಾಸ ಇದೆ. ಈಗ ಏನಂದ್ರೆ, ಒಂದು ನೆಗೆಟಿವ್ ಇದ್ದಾಗ ಏನೋ ಒಂದು ಭಯ ಇತ್ತು. ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ ಆಗಲಿ, ಪ್ರೊಡ್ಯೂಸರ್ ಆಗಲಿ ಒಂದು ಭಯ ಇತ್ತು. ನೆಗೆಟಿವ್ ವೇಸ್ಟ್ ಆಗುತ್ತೆ ಅನ್ನೋದು. ಈಗ ಆ ನೆಗೆಟಿವ್ ವೇಸ್ಟ್ ಆಗುತ್ತೆ ಅನ್ನೋ ಭಯ ಇಲ್ಲ. ಈಗೆಲ್ಲ ಡಿಜಿಟಲ್ ಆಗಿದೆ. ಆಮೇಲೆ CG ಗ್ರಾಫಿಕ್ಸ್ ಅಂತ ಬಂದಿದೆ. ಅದು ನನ್ನ ಲೆಕ್ಕದಲ್ಲಿ ಈಗ ಲೈವ್ ಆಗಿ ನಾವು ಒಂದು ವಸ್ತು ನೋಡೋಕ್ಕೂ ಅದನ್ನು ಗ್ರಾಫಿಕ್ ಮಾಡಿ ನೋಡೋಕ್ಕೂ ರಿಸಲ್ಟು ಬೇರೆ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ. ಗ್ರಾಫಿಕ್ಸ್ ಬೇಕು, CG ಬೇಕು, ಇಲ್ಲ ಅಂತಲ್ಲ, ಬೇಕು. ಗ್ರಾಫಿಕ್ಸೇ ಸಿನಿಮಾ ಆಗಬಾರ್ದು ನನ್ನ ಒಂದು ಕಲ್ಪನೆಯಲ್ಲಿ. ಆಮೇಲೆ ಪ್ಯಾನ್ ಇಂಡಿಯಾ ಅನ್ನೋದು ಆಗಲೇ ಬಂದ್ಬಿಡುತ್ತೆ. ಈಗೇನು ಹೊಸ್ದಾಗಿ ಪ್ಯಾನ್ ಇಂಡಿಯಾ ಅಲ್ಲ, ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಬಂದ್ಬಿಟ್ಟಿದೆ. ದ್ವಾರಕೀಶ್ ಅವರು ಆಫ್ರಿಕಾದಲ್ಲಿ ಶೀಲ ಮಾಡಿದ್ರು, ರವಿಚಂದ್ರನ್ ಸರ್ ಶಾಂತಿ ಕ್ರಾಂತಿ ಮಾಡಿದ್ರು. ಕರೆಕ್ಟ್. ಅವರು 3 ಲ್ಯಾಂಗ್ವೇಜಲ್ಲಿ, ತಮಿಳಲ್ಲಿ ರಜನಿಕಾಂತ್, ತೆಲುಗುವಲ್ಲಿ ನಾಗಾರ್ಜುನ ಒಟ್ಟಿಗೆ ಶೂಟ್ ಮಾಡ್ತಾರೆ, ಕನ್ನಡದಲ್ಲಿ ಇವರು. ಆಮೇಲೆ AK-47 ಮಾಡಿದ ಆಗಲೇ ಡಬಲ್ ಲ್ಯಾಂಗ್ವೇಜ್. ಈಗ ಇದೇನೋ ಹೊಸ್ದಾಗಿ ಪ್ಯಾನ್ ಇಂಡಿಯಾ ಅಂತ ಉಟ್ಕೊಂಡಿದ್ದೆ. ಅಂದರೆ ಪ್ಯಾನ್ ಇಂಡಿಯಾ ಅನ್ನೋ ತಪ್ಪೇನಿಲ್ಲ. ಎಷ್ಟು ಸಿನಿಮಾ ಪ್ಯಾನ್ ಇಂಡಿಯಾ ಸಕ್ಸಸ್ ಆಗಿದೆ? 100 ಸಿನಿಮಾದಲ್ಲಿ 5 ಸಿನಿಮಾ ಹಿಟ್ ಆಗಿರ್ಬೋದು ಪ್ಯಾನ್ ಇಂಡಿಯಾ. ನಮ್ಮ ಲ್ಯಾಂಗ್ವೇಜ್ನ ಅದರ್ ಲ್ಯಾಂಗ್ವೇಜ್ಗೆ ಡಬ್ಬಿಂಗ್ ಕೊಡ್ತಾ ಇದ್ವಲ್ಲ, ಅದೇ ನನಗೆ ಚೆನ್ನಾಗಿತ್ತು ಅನ್ಸುತ್ತೆ ನನ್ನ ಭಾವನೆಯಲ್ಲಿ. ನಮ್ಮ ಮೂಲ ಸಿನಿಮಾ ಏನಿತ್ತು ಅದನ್ನೇ ಡಬ್ ಮಾಡಿ ರಿಲೀಸ್ ಮಾಡ್ಕೊಂತಿದ್ರಲ್ಲ. ಈಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೆ 2 ವರ್ಷ ಬೇಕು. 2 ವರ್ಷ 3 ವರ್ಷ ಒಬ್ಬ ಹೀರೋ ಸ್ಟಕ್ ಆಗ್ಬಿಟ್ರೆ, ಒಂದು ರನ್ನಿಂಗ್ ಹೀರೋ ಸ್ಟಕ್ ಆದರೆ
ಶೂಟಿಂಗ್ ಮಾಡೋಕ್ಕೆ ಬೇರೆ ಆಪ್ಷನ್ ಇರಲ್ಲ. ಅಂದರೆ ಅವ್ರು ಅದರಲ್ಲೇ ಇರ್ತಾರೆ, ಬೇರೆ ಸಿನಿಮಾ ಮಾಡಲ್ಲ. ಥಿಯೇಟ್ರ್ಗಳಿಗೆ ಸಿನಿಮಾ ಇರಲ್ಲ, ಕರೆಕ್ಟ್, ಆಡಿಯನ್ಸ್ಗೆ ಪಿಕ್ಚರ್ ಇರಲ್ಲ ವೆರಿ ಟ್ರೂ ಅಲ್ವಾ. ಇದೆಲ್ಲ ಯೋಚನೆ ಮಾಡೋವಂಥ ಪಾಯಿಂಟ್ಸ್ ಅಂತ ನನ್ನ ಭಾವನೆ. ಆಮೇಲೆ OTT ಅನ್ನೋದು ಅದು ಒಂದು ಬೇಗನೆ ಬಿಟ್ಬಿಡ್ತಾರೆ ಈಗ ಸ್ಕ್ರೀನ್ಗೆ. OTT ಹೌದು, 30 days ಟ್ರಯಲ್ 30 days ರಿಲೀಸ್ ಆಗಿ 30 days ಅಲ್ಲಿ ಅದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ಒಂದು 6 ತಿಂಗಳಾದ್ಮೇಲೆ ಬಿಟ್ಟರು ಥಿಯೇಟ್ರಿಗೆ ಜನ ಬರ್ತಾರೆ ಅನ್ನೋ ಒಂದು ಭಾವನೆ. ಟಿ ವಿಲೇ ಬಂದ್ಬಿಡ್ತೀರಪ್ಪ ಅಂತ ವೇಟ್ ಮಾಡೋ ಬದಲು ಮೊದಲಿತ್ತಲ್ಲ 1 ವರ್ಷ ಆದ್ಮೇಲೆ ಬಿಡ್ತಾ ಇದ್ರು ಕರೆಕ್ಟ್. ಟಿವಿಗೆ, ಟಿವಿಯಲ್ಲಿ ಬರ್ತಾ ಇದ್ದಿದೆ 1 ವರ್ಷ 2 ವರ್ಷ 2 ವರ್ಷ ಎಷ್ಟೋ ಸಲ 5 ವರ್ಷ ಆದ್ಮೇಲೆ. ನಮ್ಗೆ ಇನ್ನೂ ನೆನಪಿದೆ, ಓಮ್ ಸಿನಿಮಾ ರಿಲೀಸ್ ಆಗಿ 20 ವರ್ಷ ಆದ್ಮೇಲೆ ಟಿವಿಯಲ್ಲಿ ಬಂದಿದ್ದು. ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ. ಒಳ್ಳೆ ಸಿನಿಮಾ, ಒಳ್ಳೆ ಕಾನ್ಸೆಪ್ಟ್ ಇದ್ರೆ ನಿಮ್ಗೆ ಪ್ಯಾನ್ ಇಂಡಿಯಾ ಅನ್ನೋದು ಬೇಕಾಗಿರಲಿಲ್ಲ. ಈ ಕಾಂತಾರ ಪ್ಯಾನ್ ಇಂಡಿಯಾ ಅಲ್ಲ, ಓನ್ಲಿ ಕನ್ನಡ ಮಾಡಿದ್ರು, ಆಮೇಲೆ ಪ್ಯಾನ್ ಇಂಡಿಯಾ ಆಯಿತು. ಸಬ್ಜೆಕ್ಟ್ ಚೆನ್ನಾಗಿತ್ತು. ಆ ಥರನೇ ಮಾಡ್ಬೋದಲ್ಲ. ಬಿಕಾಸ್ ಪ್ಯಾನ್ ಇಂಡಿಯಾ ಮಾಡೋದ್ರಿಂದ ನಂಬರ್ ಆಫ್ ಡೇಸು ಒಬ್ಬ ಹೀರೋ ಸ್ಟಕ್ ಆಗ್ತಾರೆ ಅನ್ನೋದು ಒಂದು ನಿಜ ಐಡಿಯಾಲಜಿ. ಒಂದು ಕಡೆ ಬ್ಲ್ಯಾಕ್ ಆಗ್ಬಿಡ್ತಾರೆ ಅವರು. ಈ ನಮ್ಮ ಹೀರೋಗಳು ಎಷ್ಟು ಜನ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ? ಆ್ಯಕ್ಷನ್ಗಳೇ ತುಂಬ ಕಮ್ಮಿ. ನಿಜ, ಒಂದು 4-5 ಜನ ಕಮರ್ಷಿಯಲ್ ಆ್ಯಕ್ಷನ್ಗಳು ಕಮ್ಮಿ. ಸ್ವಲ್ಪ ಹೀರೋಗಳು ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಯಂಗ್ಸ್ಟರ್ಸ್ ಬರಬೇಕು, ಯೂತ್ ಕಮರ್ಷಿಯಲ್ ಹೀರೋಗಳು, ಆ್ಯಕ್ಷನ್ ಹೀರೋಗಳು ಬೇಕು ಅಂತ. ರೊಮ್ಯಾಂಟಿಕ್ ಹೀರೋ ಬೇಡ ಅಂತ ಹೇಳ್ತಿಲ್ಲ, ಬೇಕು. ಸಬ್ಜೆಕ್ಟ್ಗೆ ಅನುಕೂಲವಾಗಬೇಕು. ಆ್ಯಕ್ಷನ್ ಕಮರ್ಷಿಯಲ್ ಹೀರೋಗಳು ಇದ್ದರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಭಾಳ ಔಟ್ಪುಟ್ ಬರುತ್ತೆ. ಜನನೂ ಎಂಟರ್ಟೈನ್ಮೆಂಟ್ ಇಷ್ಟಪಡ್ತಾರೆ, ಇಲ್ಲ ಅಂತಲ್ಲ. ಲವ್ ಸಬ್ಜೆಕ್ಟ್ ಎಷ್ಟೋ ಸಿನಿಮಾ ಓಡಿದೆ, ಕಮರ್ಷಿಯಲ್ ಓಡಿದೆ, ಆರ್ಟ್ ಮೂವಿನೂ ಓಡಿದೆ. ನಮ್ಮಲ್ಲಿ ಈಗ ಎಳೆಯಕ್ಕೆ ಫುಲ್ಲಪ್ ಮಾಡೋಕ್ಕೆ ಬೇಕಲ್ಲ, ಒಳ್ಳೊಳ್ಳೆ ಆರ್ಟಿಸ್ಟ್ ಬೇಕು. ಕರೆಕ್ಟ್ ಆಗಲಿ. ನಿಮ್ಮ ಸಿನಿಮಾ ನೀವು ಅವಾಗಲೇ ಹೇಳ್ತಿದ್ರಿ, ಉಪೇಂದ್ರ ಅವ್ರದ್ದು ಲಗಾಮ್ ಆಗಬೇಕು, ಮತ್ತು ಡಾಲಿ ಧನಂಜಯ್ ಒಂದು ಸಿನಿಮಾ ಹೇಳಿದ್ರಿ, ವಿನಯ್ ರಾಜ್ಕುಮಾರ್ ಹೇಳಿದ್ರಿ. 3 ಬೇರೆ ಬೇರೆ ಸೆಟ್ ಆಫ್ ಹೀರೋಗಳು. ಒಂಥರ ಉಪೇಂದ್ರ ಅವ್ರ ಸ್ಟೈಲ್ ಬೇರೆ, ಡಾಲಿ ಬೇರೆ, ಈ ಯಂಗರ್ ಜನರೇಷನ್ ವಿನಯ್ ರಾಜ್ಕುಮಾರ್ ಬೇರೆ. 3 ಜನರ ಜೊತೆ ನೀವು ಸಿನಿಮಾ ಮಾಡ್ತಿದ್ರಿ, ಒಳ್ಳೇದಾಗ್ಲಿ. ಉಪೇಂದ್ರ ಅವ್ರಿಗೆ ನಾವು ಕತೆ ಒಪ್ಪಿಸಿದ್ದೆ ಒಂದು ದೊಡ್ಡ ವಿಷಯ. ಯಾಕಂದ್ರೆ ಬಿಕಾಸ್ ಅವ್ರ ರೈಟ್ರು, ಡೈರೆಕ್ಟ್ರು, ಪ್ರೊಡ್ಯೂಸರು, ಹೀರೋ ಎಲ್ಲ ಅವರೇ. ಅಂದರೆ ಅವರು ಕತೆ ಒಪ್ಪಿ ಅವ್ರಿಗೆ ಸ್ಕ್ರೀನ್ ಪ್ಲೇ ಜೊತೆ ಕೂತ್ಕೊಂಡ್ರು. ದೊಡ್ಡ ಪ್ಲಸ್ ಪಾಯಿಂಟ್ ನಮಗೆ. ಕತೆ ಒಪ್ಕೊಳ್ಳೋದೇ ಕಷ್ಟ ಅಲ್ಲ, ಅವರೆಲ್ಲ ಗೊತ್ತಿಲ್ಲ. ಕರೆಕ್ಟ್. ಅವರೊಬ್ಬ ಡೈರೆಕ್ಟರ್ ಬೇರೆ. ಕತೆ ತುಂಬ ಇಷ್ಟ ಆಯ್ತು ಅವ್ರಿಗೆ. ಡಾಲಿ ಅವ್ರಿಗೂ ಅಷ್ಟೇ, ಒಂದೇ ಸಿಟ್ಟಿಂಗ್ ರೀಡಿಂಗ್ ಕೊಟ್ಟು ಒಂದೇ ಸಿಟ್ಟಿಂಗಲ್ಲಿ ಹೋಗಿ ಇಮಿಡಿಯೇಟ್. ವಿನಯ್ ರಾಜ್ಕುಮಾರ್ಗೂ ಒಂದೇ ಸಿಟ್ಟಿಂಗಲ್ಲೇ ಹೋಗಿ. ಈ ಥರ ಒಂದು 4-5 ಕತೆಗಳು ಹೇಳಿ ಇಟ್ಟಿದ್ದೀವಿ ಹೀರೋಗಳಿಗೆ. ಎಲ್ಲ ರೆಡಿ ಇದೆ, ಟೈಮ್ ಬಂದಾಗ ಸ್ಟಾರ್ಟ್ ಆಗುತ್ತೆ. ಒಳ್ಳೇದಾಗಲಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಸೊ ಇದು ಕೆ ಮಾದೇಶ್ ಅವರ ಒಟ್ಟಾರೆ ಮಾತು. ಅವ್ರ ಇಡೀ ಜರ್ನಿಯಲ್ಲಿ ಕೆಲವು ಪ್ರಮುಖ ವಿಷಯಗಳನ್ನು ನಾವು ಮಾತಾಡಿದ್ವಿ. ಸೊ ಈಗ 3 ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಉಪೇಂದ್ರ ಅವರು, ಡಾಲಿ ಧನಂಜಯ್ ಮತ್ತು ವಿನಯ್ ರಾಜ್ಕುಮಾರ್ ಅವ್ರ ಜೊತೆ. ಇವತ್ತಿನ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಇರೋ ರೀತಿ ಅವ್ರು ಹೇಳಿದಾಗೆ ಬಹಳಷ್ಟು ಜನ ನಮ್ಮ ಸಂದರ್ಶನದಲ್ಲೇ ಹೇಳಿದ್ದಾರೆ ಪ್ಯಾನ್ ಇಂಡಿಯಾ ಬಗ್ಗೆ, ಮತ್ತು ಅದರಿಂದ ಏನೆಲ್ಲ ಪ್ಲಸ್ ಮತ್ತು ಮೈನಸ್ ಇದೆ ಅನ್ನೋದ್ರ ಬಗ್ಗೆ. ಅಫ್ಕೋರ್ಸ್ ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಬೇಕು, ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡ್ತಾ ಕೂತ್ರೆ ಥಿಯೇಟ್ರಿಗೆ ಫುಡ್ ಫೀಡ್ ಮಾಡೋರು ಯಾರು? ಸೊ ಅದು ಬಹಳ ಯೋಚನೆ ಮಾಡಬೇಕು ಸ್ಟಾರ್ಗಳು ಕೂಡ ಅನ್ನುವಂಥದ್ದು. ಸೊ ಅವರು ದೊಡ್ಡ ಸ್ಟಾರ್ಗಳ ಸಿನಿಮಾಗಳನ್ನು ಮಾಡಿರೋರು, ಅವರು ಅವರ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ. ಅವರ ಸಿನಿಮಾ ಜರ್ನಿ ಕೂಡ ಹಂಚ್ಕೊಂಡಿದ್ದಾರೆ. ಸೊ ಅವ್ರಿಗೆ ಒಳ್ಳೆಯದಾಗಲಿ ಮುಂದಿನ ಸಿನಿಮಾಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತ ಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.